ತರಿಸ್ಬೇಕಿತ್ತು. ಏನದು ಮೀಡಿಯಮ್ ಏನಿದು? ತಿಂದು ರಾಮಲಕ್ಕೆ ಮಾಡೋಣ ಅಂತ ಅಷ್ಟೇ. ತಿಂಗ ಗಂಡಿಗೆ ಕೊಡದ ಬೇಡ. ಇದು ವ್ಯಾಸರಾಜ ಪ್ರತಿಷ್ಠ. ವ್ಯಾಸರಾಜ ಅಂದರೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಹೋಗ್ತಿರಲ್ಲ, ಅವರ ಮೊದಲು ಭಕ್ತ ಪ್ರಹ್ಲಾದರಾಜರು, ಅವರೇ ವ್ಯಾಸರಾಜರು, ಅವರೇ ರಾಘವೇಂದ್ರ ಸ್ವಾಮಿ ಅವತಾರ ಮಾಡ್ತಾರೆ. ಅವರು ವ್ಯಾಸರಾಜ ಅವತಾರ ಮಾಡಿದಾಗ 732 ಆಂಜನೇಯ ಪ್ರತಿಷ್ಠೆ ಮಾಡಿದ್ದಾರೆ ನಮ್ಮ ಭಾರತ ದೇಶ ಸುತ್ತಮುತ್ತಲು. ಅದರಲ್ಲಿ ಇದು ಮೊದಲನೇದು ಮತ್ತು ವಿಶಿಷ್ಟ. ಈ ರೀತಿ ಆಂಜನೇಯ ಎಲ್ಲಿ ಇಲ್ಲೊಂದೇ ಇರೋದು. ಇದು ತುಂಗಭದ್ರಾ ನದಿ ಚಕ್ರತೀರ್ಥ ಸನ್ನಿಧಾನ, 33 ಕೋಟಿ ದೇವಾನುದೇವರುಗಳ ಸನ್ನಿಧಾನ. ಅಲ್ಲಿ ಸ್ನಾನ ಮಾಡಿ ಬಂದು ಈ ಬಂಡೆ ಮೇಲೆ ಕೂತ್ಕೊಂಡು ಜಪ ತಪಾನುಷ್ಠಾನ ಪೂಜೆ ಮಾಡೋರು. ಪೂಜೆ ಮಾಡ್ಬೇಕಾದ್ರೆ ಕೋತಿ ರೂಪದಿಂದ ಆಂಜನೇಯ ಬಂದು ಕೊಡೋದು. ಏನು ನೀವು ದೇವ್ರು ನೋಡ್ತಿದ್ದೀರಲ್ಲ, ಕೋತಿ ರೂಪದಿಂದ ಬಂದು ಕೊಡೋದು. ಪೂಜೆ ಎಲ್ಲ ಸ್ವೀಕರಿಸೋದು. ಪೂಜೆ ಮುಗಿದ ತಕ್ಷಣ ಮತ್ತು ಬಂಡಿ ಒಳಗೆ ಹೋಗ್ಬಿಡೋದು. ಅವ್ರು ಹೆಂಗೆ ದರ್ಶನ ಕೊಡ್ತಿದ್ರು ಹಾಗೆ ಇದ್ದಿಲ್ಲ. ನಾವೇನು ಅಂಗಾರ ಅಂತ ಹಚ್ತೀವಲ್ಲ, ಇದ್ದಿಲ್ಲಿಂದ ಮತ್ತೆ ಚಿತ್ರ ಬರೆಯೋರು, ಮತ್ತು ಚಿತ್ರ ಬರೆದೆಲ್ಲ ಮತ್ತೆ ಪೂಜೆ ಮಾಡೋರು, ಮತ್ತು ಪೂಜೆ ಎಲ್ಲ ಸ್ವೀಕರಿಸೋದು. ಪೂಜೆ ಮುಗಿದ ತಕ್ಷಣ ಬರೆದಂಥ ಚಿತ್ರಕ್ಕೆ ಜೀವ ಕಳೆ ಬಂದು ಅಳಿಸೋಗ್ಬಿಡೋದು, ಅಂದರೆ ಬಂಡಿಯಲ್ಲಿ ಹೋಗ್ಬಿಡೋದು ಜೀವ ಕಳೆ ಬಂದು. ಇದ್ರಂಗೆ 12 ದಿವಸ ದರ್ಶನ ಕೊಡೋದು ಹೋಗೋದಾಗ್ತದೆ. 12ನೇ ದಿನ ಪ್ರಾರ್ಥನೆ ಮಾಡ್ತಾರೆ. ರಾತ್ರಿ ಮಲಗಬೇಕಾದ್ರೆ ಸ್ವಾಮಿ ದಿವಸ ದರ್ಶನ ಕೊಡ್ತೀವಿ ಹೋಗ್ತೀವಿ. ಈ ಕ್ಷೇತ್ರ ಮಹಿಮೆಯನ್ನು ಸೂಚನೆ ಬಂದರೆ ಸಾಕ್ಷಾತ್ ರಾಮಚಂದ್ರ ನನಗೂ ಭೇಟಿಯಾದ ಸ್ಥಳ, ನಾನು ಪ್ರತಿಷ್ಠೆ ಮಾಡು ಅಂತಾರೆ. ಇದು ರಾಮಾಯಣ ಕಾಲದಲ್ಲಿ ಇದೆಲ್ಲ ಕಿಷ್ಕಿಂದ. ಇಲ್ಲಿ ವಾಲಿ ಮತ್ತು ಸುಗ್ರೀವ ಅಣ್ಣ ತಮ್ಮಂದರು. ವಾಲಿ ಜೊತೆ ಯುದ್ಧದಲ್ಲಿ ಸುಗ್ರೀವ ಸೋತು ಎದುರಿಗೆ ಗುಹೆಯಲ್ಲಿರ್ತಾನೆ, ತನ್ನ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಂಡು. ಅಲ್ಲಿ ವೈಕುಂಠದಲ್ಲಿ ರಾವಣ ಸೀತಾನ ಅಪಹರಣ ಮಾಡಿರ್ತಾನೆ. ರಾಮ ಮತ್ತು ಲಕ್ಷ್ಮಣ ಸೀತಾ ನೋಡ್ಕೊಂಡು ಬರ್ತಾರೆ ಈ ಕಿಷ್ಕಿಂದಕ್ಕೆ. ಅಲ್ಲೇನಂತ ಆಂಜನೇಯ ಪ್ರಭು ರಾಮಚಂದ್ರ ದರ್ಶನ ಅಂತ ಎಲ್ಲೋದು ಅಂದರೆ ನೀನು ಕಿಷ್ಕಿಂದಕ್ಕೆ ಹೋಗೋ ದರ್ಶನ ಅಂತ ಆತ ಸ್ವಪ್ನ ಆಗ್ತದೆ. ಆಂಜನೇಯ ಬಂದು ಮಂತ್ರಿ ಆಗಿರ್ತಾರೆ ಸುಗ್ರೀವನ ಹತ್ರ. ಅವಾಗ ಏನಾಗ್ತದೆ, ಸುಗ್ರೀವ ನೋಡ್ತಾನೆ, ಯಾರೋ ನಮ್ಮಣ್ಣ ವಾಲಿ ನನ್ನ ಮೇಲೆ ಯುದ್ಧಕ್ಕೆ ಕಳಿಸ್ತಾನೆ, ಯಾರೋ ಬಿಲ್ಲು ಬಾಂಡ್ ಹಿಡ್ಕೊಂಡ್ಕೋತಾರೆ, ನೋಡ್ಕೊಂಬರಂದರೆ ಆಂಜನೇಯ ಮಂತ್ರಿ ಅಲ್ಲ, ಅವರೇ ಬರ್ತಾರೆ. ಸಾಕ್ಷಾತ್ ಪ್ರಭು ರಾಮಚಂದ್ರ ಮತ್ತು ಲಕ್ಷ್ಮಣ ಕೂತಿರ್ತಾರೆ. ಸಾಷ್ಟಾಂಗ ನಮಸ್ಕಾರ ಹಾಕಿ, ಸ್ವಾಮಿ ಆಜ್ಞಾ ಮಾಡಿರಿ, ಏನು ಎದಕ್ಕೆ ಬಂದಿರಿ? ಇಲ್ಲ ನಾನು ಸೀತಾನ್ವೇಷಣೆ ಹೊಂಟೀನಿ, ನೀವು ಇಲ್ಲೇ ಕೊಡ್ರಿ, ನಾನು ಸೀತಾನ ಕರ್ಕೊಂಬರ್ತೀನಿ ಅಂತ ಇಲ್ಲಿಂದ ವಾನರ ಸೈನ್ಯ ಪ್ರಾರಂಭ ಲಂಕಾಕ್ಕ. ಇದೆಲ್ಲ ಸ್ವಪ್ನದಲ್ಲಿ ಸೂಚನೆ ಆಗ್ತದೆ ವ್ಯಾಸರಾಯರಿಗೆ, ರಾಮಾಯಣ ಕಾಲ ನಡೆದದ್ದು. ಅವಾಗ ಈ ರೀತಿ ಪ್ರತಿಷ್ಠಾ ರಿಂಗೆಲ್ಲ ಓಡೋಗ್ತಿ. ಮೊದಲೇ ಆಂಜನೇಯ ಕೋತಿ ರೂಪದಿಂದಂದು ಸುತ್ತಲೂ ರೌಂಡ್ ಅದು ವಲೀಕಾರ ಅಂತಾರೆ ಅದಕ್ಕೆ 12 ಕಪಿ ಬಂಧನ, 12 ಕಪಿಗಳ ಬಂಧನ ಸುತ್ತಲೂ. ಷಟ್ಕೋಣ ಯಂತ್ರದಲ್ಲಿ ಸಮ್ಮುಖ ಅಂದರೆ ಸಮ್ಮುಖದ ಮುಖಾಮುಖ. ಅವ್ರ ಬಾಲನೇ ಕಿರೀಟ, ಬಲಗೈ ನಾಭಿ ಮೇಲೆ, ಎಡಗೈ ನಾಭಿ ಕೆಳಗೆ, ಬಲಗೈಯಲ್ಲಿ ಜಪಮಾಲ. ಅದರಲ್ಲಿ 1 ಕೋಟಿ ಬೀಜಾಕ್ಷರ ಬರ್ತಾರೆ ವ್ಯಾಸರಾಯರು ಆ ಸರ್ಕಲ್ ಒಳಗಡೆ, ವೃತ್ತದ ಒಳಗಡೆ 3 ಕೋಟಿ ಬೀಜಾಕ್ಷರ ಜಪ ಮಾಡಿ ದಾರಿ ಎರೆದರೆ ಸಮರ್ಪಣೆ ಮಾಡಿದ್ರು ಭಕ್ತರ ಉದ್ಧಾರಕ್ಕಾಗಿ. ಅದಕ್ಕೆ ಯಂತ್ರೋದ್ಧಾರಕ ಅಂತೇಳಿ. ಅದೇನು ಉಳಿತೋಂಡು ಕೆಟ್ಟಿದ್ದಲ್ಲ. ವ್ಯಾಸತೀರ್ಥ ಯತೀಂದ್ರೀನಾಂ ಪೂಜಿತಂ ಪುಣ್ಯ ಅಂತ ಅವ್ರು ಹೆಂಗೆ ಪೂಜಾ ಮಾಡ್ಕೊಂಡು ಬಂದರು ಹಂಗೆ ಒಡಮುರಿದ್ವಿ ಸ್ವಯಂಭು. ಇಲ್ಲಿ ಆಂಜನೇಯ ನಿತ್ಯ ಇರ್ತಾರೆ. ಇಲ್ಲೇ ಆಂಜನೇಯ ನಿತ್ಯ ಇರ್ತಾನೆ. ಆ ಸ್ತೋತ್ರ ಎಷ್ಟೆಷ್ಟು ನಾವು ಅನುಷ್ಠಾನ ಮಾಡ್ತೀವೋ ಅಷ್ಟು ಶೀಘ್ರ ಫಲ. ಸಾಕ್ಷಾತ್ ಹರಿಸಾಕ್ಷಿ ಜಗತ್ಪತಿ, ಹರಿನೇ ಸಾಕ್ಷಿ. ನಾವೆಲ್ಲ ಸೇವಾ ಮಾಡಿದ್ವಿ, ಸ್ತೋತ್ರ ಮಾಡಿದ್ವಿ, ನಮಗೆ ದೇವರು ಅನುಗ್ರಹ ಮಾಡ್ತಾನೆ ಅಂತಾನೆ. ಅನುಗ್ರಹ ಮಾಡ್ತಾನಿಲ್ಲ ಅಂತಂದು ಸ್ವಲ್ಪ ನಾವು ಅದನ್ನು ಅನುಮಾನ ಪಟ್ಟರೆ ಹರಿಸಾಕ್ಷಿ ಜಗತ್ಪತಿ ಎಕ್ಕರೋಟತ್ತು ಸಂದೇಹಂ ಸಯಾತಿ ನರಕಂದ್ರಂ. ಸಂದೇಹ ಪಟ್ಟರೆ ನರಕನೇ ಗತಿ ಅಂತ ಹೇಳ್ಯಾರ. ಅತಿ ಶ್ರೀಮದ್ ವ್ಯಾಸರಾಜ ಯಂತ್ರೋದ್ಧಾರಕ ಮಹಿಮಾ. ನಮ್ಮ ಜಯತೀರ್ಥಾಚಾರ. ಇದು ಹಂಪಿ, ಇದು 76 ವೆಂಕಟಾಪುರ ಅಂತಂದು ರಾಮಲಕ್ಷ್ಮಣ ದೇವಸ್ಥಾನದ 76 ವೆಂಕಟಾಪುರ ಅಂತಾರೆ ಅದಕ್ಕೆ. ಇದಕ್ಕೆ ಭಾಗಕ್ಕೆ ಆ ಕಡೆ ಹಂಪಿ, ಇದು 76 ವೆಂಕಟಾಪುರ ವಿಲೇಜ್. ಮೂಲ ಸ್ಥಳ ಅಂತೇಳಿ ಏನಂತ ಗುರುತಿಸ್ತಾರೆ? ಇದು ಚಕ್ರತೀರ್ಥ ಹಂಪಿ. ಹನುಮತ್ ಭವೇತ್.
ಕ್ಯಾಪ್ಚರ್ ಮಾಡಿ ಏನಪ್ಪ